ನಮಸ್ಕಾರ. ಮೂಲ ಸಾಮಗ್ರಿಗಳ ಆಧಾರಿತ ಈ ಅದ್ಭುತವಾದ ವಿಶ್ಲೇಷಣೆಗೆ ಸ್ವಾಗತ. ಆಧುನಿಕ ಭಾರತದ ಆರ್ಥಿಕತೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇತಿಹಾಸದ ಪುಟಗಳನ್ನ ಹಿಂದಿರುಗಿ ನೋಡಲೇಬೇಕು. ಮುಖ್ಯವಾಗಿ ಈ ದೇಶದಲ್ಲಿ ಭೂಮಿಯ ಒಡೆತನ ಯಾರ ಬಳಿ ಇತ್ತು ಮತ್ತು ಆ ಭೂಮಿಯ ಮೇಲೆ ಕಂದಾಯನ ಹೇಗೆ ವಸೂಲಿ ಮಾಡ್ತಿದ್ರು ಅನ್ನೋದರ ಬೇರುಗಳನ್ನ ನಾವು ಹುಡುಕಬೇಕಾಗತ್ತೆ. ಶತಮಾನಗಳ ಕಾಲ ಭೂಮಿ ಅಂದ್ರೆ ಕೇವಲ ಮಣ್ಣಾಗಿರಲಿಲ್ಲ. ಅದೊಂದು ಅಧಿಕಾರದ, ಅಂತಸ್ತಿನ ಮತ್ತು ಆರ್ಥಿಕತೆಯ ಅಂತಿಮ ಕರೆನ್ಸಿಯಾಗಿತ್ತು. ಇದು ಬರೀ ಇತಿಹಾಸದ ಕಥೆಯಲ್ಲ, ನಮ್ಮ ಇಂದಿನ ಸಮಾಜದ ರಚನೆಗೆ ಕಾರಣವಾದ ಅತ್ಯಂತ ಪ್ರಮುಖ ಅಡಿಪಾಯ. ಬನ್ನಿ ಶುರು ಮಾಡೋಣ. ನಾವು ಮುಖ್ಯವಾಗಿ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂದ್ರೆ, ನಿಜಕ್ಕೂ ಭೂಮಿಯ ಒಡೆಯರು ಯಾರು ಮತ್ತು ಆ ಭೂಮಿಯ ಫಸಲನ್ನ ಅನುಭವಿಸುವವರು ಯಾರು? ಮಣ್ಣಿನಲ್ಲಿ ಹಗಲಿರುಳು ಕಷ್ಟಪಟ್ಟು ದುಡಿಯುವ ರೈತರು ಮತ್ತು ಆ ಶ್ರಮದ ಫಲವನ್ನ ಕಂದಾಯದ ರೂಪದಲ್ಲಿ ಕಸಿದುಕೊಳ್ಳುವ ಅಧಿಕಾರವರ್ಗ, ಇವರ ನಡುವಿನ ಸುದೀರ್ಘ ಸಂಘರ್ಷವೇ ಇಂದಿನ ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆಯ ತಿರುಳು. ಈ ಸಂಘರ್ಷ ಕೇವಲ ವ್ಯಕ್ತಿಗಳ ಭವಿಷ್ಯವನ್ನ ಮಾತ್ರವಲ್ಲ, ಇಡೀ ಸಾಮ್ರಾಜ್ಯಗಳ ಏಳು ಬೀಳುಗಳನ್ನೇ ನಿರ್ಧರಿಸಿದೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ಹಂತಗಳನ್ನ ನೋಡಲಿದ್ದೇವೆ. ಮೊದಲಿಗೆ ವಸಾಹತುಶಾಹಿ ಪೂರ್ವದ ಭೂ ಆಡಳಿತ, ಆಮೇಲೆ ಬ್ರಿಟಿಷರ ಕಾಲದ ಕಂದಾಯ ವ್ಯವಸ್ಥೆಯ ಬದಲಾವಣೆಗಳು, 3 ಪ್ರಮುಖ ಕಂದಾಯ ಪದ್ಧತಿಗಳು, ಅವುಗಳ ಸಾಮಾಜಿಕ ಆರ್ಥಿಕ ಪರಿಣಾಮಗಳು ಮತ್ತು ಕೊನೆಯದಾಗಿ ಸ್ವಾತಂತ್ರ್ಯ ನಂತರದ ಕೃಷಿ ಸುಧಾರಣೆಗಳು. ಮೊದಲನೇ ವಿಭಾಗ, ವಸಾಹತುಶಾಹಿ ಪೂರ್ವದ ಭೂ ಆಡಳಿತ. ಬ್ರಿಟಿಷರು ಭಾರತಕ್ಕೆ ಬರೋದಕ್ಕೂ ಮುಂಚೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ವಸಾಹತುಶಾಹಿ ಪೂರ್ವ ಸಾಮ್ರಾಜ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ, ನಾಯಕ ಅನ್ನೋ ಪದ ಬಹಳ ಪ್ರಮುಖವಾಗಿತ್ತು. ಇವರು ಕೇವಲ ಜಮೀನ್ದಾರರಾಗಿರಲಿಲ್ಲ, ಬದಲಿಗೆ ಸೇನಾ ಮುಖ್ಯಸ್ಥರಾಗಿದ್ರು. ಒಂದು ನಿರ್ದಿಷ್ಟ ಪ್ರದೇಶದ ಉತ್ಪಾದನೆಯ ಕಂಟ್ರೋಲ್ ಇವರ ಕೈಯಲ್ಲಿತ್ತು. ರಾಜನಿಗೆ ಆಡಳಿತಾತ್ಮಕ ಮತ್ತು ಮಿಲಿಟರಿ ಸಹಾಯ ಒದಗಿಸೋದು ಇವರ ಮುಖ್ಯ ಜವಾಬ್ದಾರಿಯಾಗಿತ್ತು. ಅಂದ್ರೆ ಕಂದಾಯ ವಸೂಲಿ ಮಾಡೋದು ಬರೀ ದುಡ್ಡು ಕಲೆಕ್ಟ್ ಮಾಡೋ ಕೆಲಸವಾಗಿರಲಿಲ್ಲ, ಅದು ರಾಜನಿಗಾಗಿ ಸೈನ್ಯವನ್ನ ನಿರ್ವಹಣೆ ಮಾಡೋ ಬಹುದೊಡ್ಡ ಹೊಣೆಗಾರಿಕೆಯಾಗಿತ್ತು. ಇದೇ ಕಾರಣಕ್ಕೆ ನಾಯಕರು ತಮ್ಮ ಪ್ರದೇಶಗಳಲ್ಲಿ ಅತ್ಯಂತ ಪ್ರಬಲರಾಗಿ ಹೊರಹೊಮ್ಮಿದ್ರು. ಈ ವ್ಯವಸ್ಥೆ ಹೇಗೆಲ್ಲ ಬೆಳೆದು ಬಂತು ಅಂತ ಕಾಲಘಟ್ಟಗಳನ್ನ ಗಮನಿಸಿದ್ರೆ, 14ನೇ ಶತಮಾನಕ್ಕೂ ಮುಂಚೆ ಕಾಕತೀಯರ ಕಾಲದಲ್ಲಿ ಪ್ರತಾಪರುದ್ರ ದೇವಾಟು ತನ್ನ ರಾಜ್ಯವನ್ನ 77 ಜಿಲ್ಲೆಗಳಾಗಿ ವಿಂಗಡಿಸಿ ವೆಲಮ ನಾಯಕರಿಗೆ ವಹಿಸ್ತಾನೆ. ಆಮೇಲೆ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಇದನ್ನ ತಮಿಳುನಾಡಿನ ಪ್ರದೇಶಗಳಿಗೂ ವಿಸ್ತರಿಸುತ್ತೆ. ಇನ್ನು 16ನೇ ಶತಮಾನ ಅಂದ್ರೆ ಶ್ರೀಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಈ ಅಮರನಾಯಕ ವ್ಯವಸ್ಥೆ ತನ್ನ ಉತ್ತುಂಗಕ್ಕೆ ತಲುಪುತ್ತೆ. ಅಂದಹಾಗೆ ಈ ಸಮಯದಲ್ಲಿ ಅಮರನಾಯಕ ವ್ಯವಸ್ಥೆಯಿಂದಾಗಿ ಕೃಷಿ ವಿಸ್ತರಣೆಯಾಯಿತು ಮತ್ತು ಸಮಾಜದಲ್ಲಿ ಒಂದು ಭದ್ರವಾದ ಸ್ಥಿರತೆ ಇತ್ತು. ಇದು ಮುಂದಿನ ದಿನಗಳಲ್ಲಿ ಬ್ರಿಟಿಷರು ತಂದ ಶೋಷಣೆಯ ವ್ಯವಸ್ಥೆಗೆ ಸಂಪೂರ್ಣ ತದ್ವಿರುದ್ಧವಾಗಿತ್ತು. ಎರಡನೇ ವಿಭಾಗ, ವಸಾಹತುಶಾಹಿ ಕಾಲದ ಕಂದಾಯ ವ್ಯವಸ್ಥೆಯಲ್ಲಾದ ಬದಲಾವಣೆ. ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಎಂಟ್ರಿ ಆಯಿತೋ ಆಗ ಎಲ್ಲವೂ ಬದಲಾಗೋಕೆ ಶುರುವಾಯಿತು. ಇದು ಬರೀ ಆಡಳಿತಕಾರರ ಬದಲಾವಣೆ ಆಗಿರಲಿಲ್ಲ, ಬದಲಿಗೆ ಭೂಮಿ ಮತ್ತು ಕಂದಾಯದ ಹಿಂದಿದ್ದ ಸಂಪೂರ್ಣ ಐಡಿಯಾಲಜಿನೇ ಬದಲಾದ ಒಂದು ಮಹತ್ವದ ಘಟ್ಟ. ಈ 2 ವ್ಯವಸ್ಥೆಗಳ ನಡುವಿನ ಅಗಾಧವಾದ ವ್ಯತ್ಯಾಸನ ನಾವಿಲ್ಲಿ ಗಮನಿಸಬೇಕು. ವಸಾಹತುಶಾಹಿ ಪೂರ್ವದಲ್ಲಿ ಕಂದಾಯ ಅನ್ನೋದು ಪದ್ಧತಿಗಳು ಮತ್ತು ಮಿಲಿಟರಿ ಸೇವೆಗಳೊಂದಿಗೆ ಬೆಸೆದುಕೊಂಡಿತ್ತು. ಅಂದ್ರೆ ಬರಗಾಲ ಅಥವಾ ಪ್ರವಾಹ ಬಂದಾಗ ಕಂದಾಯದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಅವಕಾಶ ಆಯಿತು. ಆದರೆ ಬ್ರಿಟಿಷರ ಪಾಲಿಸಿಗಳು ಕಂಪ್ಲೀಟಾಗಿ ಬೇರೆನೇ ಇದ್ವು. ಅವರು ಈ ಸಾಂಪ್ರದಾಯಿಕ ಹೊಂದಾಣಿಕೆಗಳೆಲ್ಲ ಕಿತ್ತಾಕಿ ಮಾಲೀಕತ್ವವನ್ನ ಕಟ್ಟುನಿಟ್ಟಿನ ಕಾನೂನಿನ ಚೌಕಟ್ಟಿಗೆ ತಂದರು. ಸರ್ಕಾರಕ್ಕೆ ನಿರಂತರವಾಗಿ, ನಿಖರವಾಗಿ ಮತ್ತು ಗರಿಷ್ಠ ಪ್ರಮಾಣದಲ್ಲಿ ಆದಾಯ ಬರೋದಷ್ಟೇ ಅವರ ಏಕೈಕ ಗುರಿಯಾಗಿತ್ತು. ಭೂಮಿಯ ಮೇಲಿದ್ದ ಭಾವನಾತ್ಮಕ ಸಂಬಂಧ ಈಗ ಕೇವಲ ಒಂದು ವ್ಯಾಪಾರದ ವಸ್ತುವಾಗಿ ಬದಲಾಗ್ಬಿಟ್ಟಿತ್ತು. ಮೂರನೇ ವಿಭಾಗ, 3 ಪ್ರಮುಖ ಕಂದಾಯ ಪದ್ಧತಿಗಳು. ಆದಾಯವನ್ನ ಹೆಚ್ಚಿಸಬೇಕು ಅನ್ನೋ ತಮ್ಮ ಗುರಿಯನ್ನ ಮುಟ್ಟೋದಿಕ್ಕೆ ಬ್ರಿಟಿಷರು ಭಾರತದ ವಿವಿಧ ಭಾಗಗಳಲ್ಲಿ 3 ಪ್ರಮುಖ ಆಡಳಿತಾತ್ಮಕ ಪ್ರಯೋಗಗಳನ್ನ ಜಾರಿಗೆ ತರ್ತಾರೆ. ಈ 3 ಪದ್ಧತಿಗಳನ್ನ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಬ್ರಿಟಿಷ್ ಕಂದಾಯ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತೆ. ಬಂಗಾಳ, ಬಿಹಾರ ಮತ್ತು ಒಡಿಶಾ ಪ್ರಾಂತ್ಯಗಳಲ್ಲಿ ಜಮೀನ್ದಾರರ ಮೂಲಕ ಖಾಯಂ ಕಂದಾಯ ಪದ್ಧತಿ ಬಂತು. ಇಲ್ಲಿ ಕಂದಾಯ ಶಾಶ್ವತವಾಗಿ ಫಿಕ್ಸ್ ಆಗಿತ್ತು. ಮದ್ರಾಸ್, ಬಾಂಬೆ ಮತ್ತು ಅಸ್ಸಾಂ ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿ ಬಂತು. ಇಲ್ಲಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತರಿಂದಲೇ ಕಂದಾಯ ವಸೂಲಿ ಮಾಡ್ತಿದ್ರು, ಆದರೆ ಆಗಾಗ ಕಂದಾಯ ಪರಿಷ್ಕರಣೆ ಆಗ್ತಿತ್ತು. ಇನ್ನು ಗಂಗಾ ನದಿ ಪಾತ್ರ ಮತ್ತು ಪಂಜಾಬ್ನಲ್ಲಿ ಮಹಲ್ವಾರಿ ಪದ್ಧತಿ ಬಂತು. ಅಲ್ಲಿ ಇಡೀ ಗ್ರಾಮ ಸಮುದಾಯಕ್ಕೆ ಕಂದಾಯದ ಜಂಟಿ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ತಂದ ಖಾಯಂ ಕಂದಾಯ ಪದ್ಧತಿ ಜಮೀನ್ದಾರರನ್ನ ಭೂಮಿಯ ಕಾನೂನುಬದ್ಧ ಮಾಲೀಕರನ್ನಾಗಿ ಮಾಡ್ತು. ಇದು ವಂಶಪಾರಂಪರಿಕ ಹಕ್ಕಾಗಿತ್ತು.
ಒಂದು ವೇಳೆ ಅವರು ಕಂದಾಯ ಕಟ್ಟಲಿಲ್ಲ ಅಂದ್ರೆ ಆ ಭೂಮಿಯನ್ನ ಹರಾಜು ಹಾಕುವ ಅಧಿಕಾರ ಸರ್ಕಾರಕ್ಕಿತ್ತು. ಬ್ರಿಟಿಷರು ತಮ್ಮ ಆಡಳಿತಾತ್ಮಕ ಖರ್ಚುಗಳನ್ನ ಉಳಿಸ್ಕೊಳ್ಳೋಕೆ ಮತ್ತು ಯುದ್ಧಗಳಿಗೆ ಫಂಡ್ ಮಾಡೋಕೆ ಗ್ಯಾರಂಟಿ ಆದಾಯ ಬರುವಂತ ಈ ಮಾರ್ಗವನ್ನು ಹುಡುಕಿದ್ರು. ಇದರಿಂದ ಸರ್ಕಾರ ನೇರ ಆಡಳಿತದಿಂದ ಹಿಂದೆ ಸರಿದು ಮಧ್ಯವರ್ತಿಗಳಿಗೆ ಸಿಕ್ಕಾಪಟ್ಟೆ ಪವರ್ ಕೊಟ್ಟಂತಾಯಿತು. ಇಲ್ಲಿ ನಾವು ಗಮನಿಸಲೇಬೇಕಾದ ಅತ್ಯಂತ ಪ್ರಮುಖ ಅಂಶ ಅಥವಾ ಒಂದು ಶಾಕಿಂಗ್ ನಂಬರ್ ಅಂದ್ರೆ 89%. ಬ್ರಿಟಿಷ್ ಸರ್ಕಾರ ಕಂದಾಯದ ಶೇಕಡ 89ರಷ್ಟನ್ನ ತಾನೇ ಇಟ್ಕೊಂಡು ಕೇವಲ 11ರಷ್ಟನ್ನ ಮಾತ್ರ ಜಮೀನ್ದಾರರಿಗೆ ಬಿಡ್ತಿತ್ತು. ಇದು ಎಷ್ಟರ ಮಟ್ಟಿಗೆ ಕ್ರೂರವಾಗಿತ್ತು ಅಂದ್ರೆ, ಬೆಳೆ ಸಂಪೂರ್ಣ ನಾಶವಾದರೂ ಬ್ರಿಟಿಷರು ತಮ್ಮ 89% ಪಾಲನ್ನ ಕೇಳ್ತಾನೇ ಇದ್ರು. ಹಾಗಾಗಿ ತಮ್ಮ ಭೂಮಿ ಹರಾಜಾಗೋದನ್ನ ತಪ್ಪಿಸ್ಕೊಳ್ಳಕ್ಕೆ ಜಮೀನ್ದಾರರು ಬಡ ರೈತರನ್ನ ನಿರ್ದಾಕ್ಷಿಣ್ಯವಾಗಿ ಹಿಂಡಲಾರಂಭಿಸಿದ್ರು. ಇನ್ನು ಸರ್ ಥಾಮಸ್ ಮನ್ರೋ ತಂದ ರೈತವಾರಿ ಪದ್ಧತಿಯಲ್ಲಿ ಮಿಡ್ಲ್ ಮ್ಯಾನ್ ಅಂದ್ರೆ ಮಧ್ಯವರ್ತಿಗಳೇ ಇರಲಿಲ್ಲ. ರೈತರೇ ನೇರವಾಗಿ ಕ್ಯಾಶ್ ರೂಪದಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಥಿಯರಿ ಪ್ರಕಾರ ನೋಡಿದ್ರೆ ಇದು ರೈತರಿಗೆ ಒಡೆತನ ನೀಡುವಂತಿತ್ತು. ಅದೇ ವಾಸ್ತವ ಏನಿತ್ತು ಗೊತ್ತಾ? ಆಗಾಗ ಕಂದಾಯವನ್ನ ಭಾರಿ ಪ್ರಮಾಣದಲ್ಲಿ ಏರಿಸ್ತಾ ಇದ್ರು. ಇದರಿಂದ ರೈತರು ತಾವು ಮಾಲೀಕರು ಅಂತ ಕರೆಸ್ಕೊಳ್ತಿದ್ದ ಭೂಮಿಯ ಮೇಲೇನೆ ತೆರಿಗೆ ಕಟ್ಟೋಕೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂತು. ಕ್ರಮೇಣ ತಮ್ಮದೇ ಭೂಮಿಯಲ್ಲಿ ಅವರು ಜೀತದಾಳುಗಳಂತೆ ಬದುಕುವಂತಾಯಿತು. ಮೂರನೇದು 1822ರಲ್ಲಿ ಹೋಲ್ಟ್ ಮೆಕೆಂಜಿ ತಂದ ಮಹಲ್ವಾರಿ ಪದ್ಧತಿ. ಮಹಲ್ ಅಂದ್ರೆ ಹಳ್ಳಿಗಳ ಸಮುದಾಯ. ಇಲ್ಲಿ ಟ್ಯಾಕ್ಸ್ ಕಟ್ಟೋ ಜವಾಬ್ದಾರಿಯನ್ನ ಲಂಬರ್ದಾರ್ ಅನ್ನೋ ಜಮೀನ್ದಾರಿಗೆ ಜಂಟಿಯಾಗಿ ನೀಡಲಾಗಿತ್ತು. ಹಳ್ಳಿಯ ಕಾಡು, ಗೋಮಾಳ ಎಲ್ಲವೂ ಇದರ ಅಂಡರ್ನಲ್ಲೇ ಬರ್ತಿತ್ತು. ಸಾಂಪ್ರದಾಯಿಕ ಗ್ರಾಮ ವ್ಯವಸ್ಥೆಯನ್ನ ಬಳಸ್ಕೊಳ್ಳೋ ಪ್ರಯತ್ನ ಇದಾಗಿದ್ರೂ ಹಳ್ಳಿಯೊಳಗೆ ಇದು ಭಾರೀ ಆರ್ಥಿಕ ಅಸಮಾನತೆಯನ್ನ ಸೃಷ್ಟಿ ಮಾಡಿತು. ಪ್ರಬಲ ಲಂಬರ್ದಾರರು ಈ ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡಿಕೊಂಡು ಕಂದಾಯದ ಹೊರೆಯನ್ನ ಬಡ ರೈತರ ತಲೆಗೆ ಕಟ್ಟಿದ್ರು. ಇದರಿಂದ ಶತಶತಮಾನಗಳಿಂದ ಇದ್ದ ಹಳ್ಳಿಯ ಏಕತೆಯ ನಾಶವಾಯಿತು. 4ನೇ ವಿಭಾಗ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮ. ಕೇವಲ ಆಡಳಿತಾತ್ಮಕ ನಿಯಮಗಳು ಜನಸಾಮಾನ್ಯರ ಬದುಕನ್ನ ಹೇಗೆಲ್ಲ ಹಾಳ್ಮಾಡ್ಬೋದು ಅನ್ನೋದನ್ನ ನಾವೀಗ ನೋಡಲಿದ್ದೇವೆ. ಮೂಲಭೂತವಾಗಿ ಈ ಮೂರೂ ವ್ಯವಸ್ಥೆಗಳ ಅಂತಿಮ ಗುರಿ ಒಂದೇ ಆಗಿತ್ತು. ಅದೇ ಆದಾಯವನ್ನ ಮ್ಯಾಕ್ಸಿಮೈಸ್ ಮಾಡೋದು. ಬ್ರಿಟಿಷ್ ಸರ್ಕಾರ ದುಡ್ಡು ವಸೂಲಿ ಮಾಡೋದಕ್ಕೆ ಕೊಟ್ಟ ಪ್ರಾಮುಖ್ಯತೆಯನ್ನ ರೈತರ ಕಲ್ಯಾಣಕ್ಕೆ ಕೊಡ್ಲೇ ಇಲ್ಲ. ಸ್ಥಳೀಯ ಕೃಷಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅವರು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ರು. ಬರಗಾಲವೇ ಇರಲಿ, ಪ್ರವಾಹವೇ ಇರಲಿ, ನಿಗದಿತ ಕ್ಯಾಶ್ ಕಟ್ಲೇಬೇಕು ಅಂತ ಪಟ್ಟು ಹಿಡಿದ್ರು. ಇದರಿಂದ ಗ್ರಾಮೀಣ ಸಮಾಜದ ಬಲವಾದ ಅಡಿಪಾಯವೇ ಬುಡಮೇಲಾಯಿತು. ಕಂದಾಯ ವಸೂಲಿಯ ಗೀಳು ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನ ಹೇಗೆ ನಾಶ ಮಾಡಿತು ಅನ್ನೋದು ನಿಜಕ್ಕೂ ವಿಷಾದನೀಯ. ಈ ವಿಷವರ್ತುಳ ಒಮ್ಮೆ ಊಹಿಸ್ಕೊಳ್ಳಿ. ಸ್ವತಂತ್ರವಾಗಿ ಬದುಕ್ತಿದ್ದ ರೈತನೊಬ್ಬನಿಗೆ ಅತಿಯಾದ ತೆರಿಗೆ ಕಟ್ಟೋಕೆ ಆಗಲ್ಲ. ಆಗ ಆತ ಲೇವಾದೇವಿಗಾರರ ಅಂದರೆ ಮನಿ ಲೆಂಡರ್ಸ್ ಹತ್ರ ಹೋಗಿ ವಿಪರೀತ ಬಡ್ಡಿಗೆ ಸಾಲ ತರ್ತಾನೆ. ಸಾಲ ತೀರ್ಸೋಕ್ ಆಗದೆ ಅಂತಿಮವಾಗಿ ತಲೆತಲಾಂತರದಿಂದ ಬಂದ ತನ್ನ ಭೂಮಿಯನ್ನೇ ಕಳ್ಕೊಳ್ತಾನೆ. ಕೊನೆಗೆ ತನ್ನ ಸ್ವಂತ ಭೂಮಿಯಲ್ಲೇ ಆತ ಕೇವಲ ದಿನಗೂಲಿ ಕಾರ್ಮಿಕನಾಗಿ ದುಡಿಯುವಂಥ ದುರಂತ ಸ್ಥಿತಿಗೆ ತಲುಪ್ತಾನೆ. ಇದನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ತಮಿಳುನಾಡಿನ ಈ ಉದಾಹರಣೆಯನ್ನ ನೋಡೋಣ. ಬ್ರಿಟಿಷರು ಅರ್ಕಾಟ್ ನವಾಬರ ಪೇಶ್ಕಶ್ ಅನ್ನೋ ಕಠಿಣ ತೆರಿಗೆಯನ್ನ ತೆಗೆದುಹಾಕಿ ತಮ್ಮದೇ ಆದ ಭಾರೀ ಡಿಮ್ಯಾಂಡ್ಸ್ ಮುಂದಿಟ್ರು. ಅಲ್ಲಿನ ಪಾಳೆಗಾರರು ವಾಸ್ತವದಲ್ಲಿ ಸಮಾಜದಲ್ಲಿ ಗೌರವಯುತ ಸೇನಾ ನಾಯಕರಾಗಿದ್ರು. ಅದೇ ಬ್ರಿಟಿಷರು ಅವರನ್ನ ಕೇವಲ ಕಂದಾಯ ವಸೂಲಿ ಮಾಡುವ ಕರುಣೆಯಿಲ್ಲದ ಜಮೀನ್ದಾರರನ್ನಾಗಿ ಕನ್ವರ್ಟ್ ಮಾಡಿದ್ರು. ಯಾರು ಕೇಳೋರಿಲ್ಲದ ಈ ಜಮೀನ್ದಾರರು ಕೇಣಿದಾರರ ಮೇಲೆ ನಿರಂತರವಾಗಿ ಬಾಡಿಗೆ ಹೆಚ್ಚಿಸಿದ್ರು. ಇದು ಕೇವಲ ರಾಜಕೀಯ ಬಂಡಾಯ ಆಗಿರಲಿಲ್ಲ. 1857 ಮತ್ತು 1860ರ ದಶಕದಲ್ಲಿ ಹಸಿವಿನಿಂದ ಕಂಗೆಟ್ಟ ರೈತರು ಬದುಕಿಗಾಗಿ ನಡೆಸಿದ ಹೋರಾಟವಾಗಿತ್ತು. 5ನೇ ಹಾಗೂ ಕೊನೆಯ ವಿಭಾಗ ಸ್ವಾತಂತ್ರ್ಯಾನಂತರದ ಕೃಷಿ ಸುಧಾರಣೆಗಳು. ಶತಮಾನಗಳ ಕಾಲ ನಡೆದ ಈ ಶೋಷಣೆಗೆ ಮುಕ್ತಿ ಹಾಡಲೇಬೇಕಾದ ಅನಿವಾರ್ಯತೆ ಇತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ಮೇಲೆ ಹೊಸ ಸರ್ಕಾರ ವಸಾಹತುಶಾಹಿ ಭೂನೀತಿಗಳನ್ನು ರದ್ದುಗೊಳಿಸಲು ಮಾಡಿದ ಬೃಹತ್ ಸಾಂವಿಧಾನಿಕ ಹೋರಾಟಗಳ ಬಗ್ಗೆ ನಾವೀಗ ತಿಳಿಯೋಣ. ಈ ಮಧ್ಯವರ್ತಿಗಳನ್ನ ಕಿತ್ಹಾಕಿ ಮಣ್ಣಿನಲ್ಲಿ ದುಡಿಯುವನಿಗೆ ಭೂಮಿಯ ಹಕ್ಕುಗಳನ್ನ ವಾಪಸ್ ಕೊಡೋದು ಹೊಸ ಭಾರತದ ಅತಿದೊಡ್ಡ ಮತ್ತು ಅಷ್ಟೇ ಕಾಂಪ್ಲೆಕ್ಸ್ ಆದ ಕಾನೂನು ಪ್ರಕ್ರಿಯೆಯಾಗಿತ್ತು. 150ಕ್ಕೂ ಹೆಚ್ಚು ವರ್ಷಗಳಿಂದ ಬೇರೂರಿದ್ದ ವಸಾಹತುಶಾಹಿ ಕಾನೂನುಗಳನ್ನ ಅಳಿಸಿಹಾಕೋದು ಹೊಸ ರಾಷ್ಟ್ರದ ಮುಂದಿದ್ದ ಅತಿದೊಡ್ಡ ಸಾಂವಿಧಾನಿಕ ಸವಾಲುಗಳಲ್ಲಿ ಒಂದಾಗಿತ್ತು. ಜಮೀನ್ದಾರಿ ಪದ್ಧತಿ ರದ್ದತಿಯ ಹಾದಿ ಖಂಡಿತ ಈಸಿಯಾಗಿರಲಿಲ್ಲ. 1947ರಲ್ಲೇ ಮದ್ರಾಸ್ ಶಾಸನಸಭೆ ರದ್ದತಿಗಾಡಿ ನಿರ್ಣಯ ಪಾಸ್ ಮಾಡ್ತು. ಆಮೇಲೆ ಯುಪಿ, ಬಿಹಾರ್, ಬಾಂಬೆ ರಾಜ್ಯಗಳು ಬಿಲ್ ತಂದುವು. ಆದರೆ ಜಮೀನ್ದಾರರು ಸುಮ್ಮನೆ ಕೂರ್ಲಿಲ್ಲ. ಇದು ತಮ್ಮ ಆಸ್ತಿಯ ಹಕ್ಕಿನ ಉಲ್ಲಂಘನೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಕೇಂದ್ರ ಸರ್ಕಾರ ಏನ್ ಮಾಡ್ತು ಗೊತ್ತಾ? ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದು 9ನೇ ಶೆಡ್ಯೂಲನ್ನ ಸೇರಿಸ್ತು.
ಕೋರ್ಟ್ಗಳು ಈ ಕೃಷಿ ಸುಧಾರಣೆಗಳನ್ನು ರಿಜೆಕ್ಟ್ ಮಾಡದಂತೆ ತಡೆಯೋಕೆ ಈ 9ನೇ ಶೆಡ್ಯೂಲನ್ನು ಒಂದು ಪವರ್ಫುಲ್ ಸಾಂವಿಧಾನಿಕ ರಕ್ಷಾ ಕವಚವಾಗಿ ಬಳಸಲಾಯಿತು. ಈ ಬೃಹತ್ ಸುಧಾರಣೆಗಳ ರಿಸಲ್ಟ್ ನಿಜಕ್ಕೂ ಐತಿಹಾಸಿಕವಾಗಿತ್ತು. ಕಾನೂನುಬದ್ಧವಾಗಿ ಜಮೀನ್ದಾರ್ ಅನ್ನೋ ಮಧ್ಯವರ್ತಿ ಪರಿಕಲ್ಪನೆಯನ್ನೇ ರದ್ದುಗೊಳಿಸಲಾಯಿತು. ಬಲವಂತದ ಜೀತ ಪದ್ಧತಿ ಅಂದ್ರೆ ಬೇಘಾರಿಯನ್ನ ಶಿಕ್ಷಾರ್ಹ ಅಪರಾಧ ಅಂತೆ ಡಿಕ್ಲೇರ್ ಮಾಡಿದ್ರು. ಅಧಿಕಾರ ಕಳೆದುಕೊಂಡ ಜಮೀನ್ದಾರರಿಗೆ ಸರ್ಕಾರ ಆರ್ಥಿಕ ಪರಿಹಾರ ಕೊಟ್ಟು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದ ಸಾಧನೆ ಅಂದ್ರೆ ಸುಮಾರು 2 ಕೋಟಿಗೂ ಹೆಚ್ಚು ಗೇಣಿದಾರರು ಅಂತಿಮವಾಗಿ ತಾವು ದುಡಿತಿದ್ದ ಭೂಮಿಯ ಮಾಲೀಕತ್ವದ ಹಕ್ಕುಗಳನ್ನ ಪಡೆದರು. ಇದು ಸಮಾಜದ ಕೆಳಸ್ತರದಲ್ಲಿ ತಂದ ಬದಲಾವಣೆ ಅಸಾಧಾರಣವಾದ್ದು. ಹಾಗಾದ್ರೆ ಈ ಸುಧಾರಣೆಗಳೊಂದಿಗೆ ಎಲ್ಲವೂ ಪರ್ಫೆಕ್ಟ್ ಆಯ್ತಾ? ಇಲ್ಲೊಂದು ಪ್ರಮುಖವಾದ ಪ್ರಶ್ನೆ ಉಳಿಯುತ್ತೆ. ಕಾನೂನುಬದ್ಧವಾಗಿ ಜಮೀನ್ದಾರರು ಕಣ್ಮರೆಯಾದ್ರೂ ಸರಿ, ಆದ್ರೆ ಮಧ್ಯವರ್ತಿಗಳು ನಿಜವಾಗಿಯೂ ನಾಶವಾದರಾ? ಅಥವಾ ತಮ್ಮ ಭೂಮಿಯನ್ನ ಸಣ್ಣ ಗೇಣಿದಾರರಿಗೆ ಗುತ್ತಿಗೆಗೆ ನೀಡುವ ಶ್ರೀಮಂತ ರೈತರು ಹೊಸ ರೂಪದ ಮಧ್ಯವರ್ತಿಗಳಾಗಿ ಹುಟ್ಟುಕೊಂಡ್ರಾ? ಈ ಭೂ ಹಕ್ಕುಗಳ ನಿರಂತರ ವಿಕಸನೆ ಇಂದಿಗೂ ಮುಂದುವರೆದಿದೆ. ಇದನ್ನ ನಾವೆಲ್ಲರೂ ಒಮ್ಮೆ ಯೋಚಿಸಲೇಬೇಕಲ್ವಾ? ಇಂತಹದೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.